ಫೈನಾನ್ಷಿಯಲ್ ಪೊಸಿಷನ್ ಅಥವಾ ಒಂದು ಬ್ಯಾಲೆನ್ಸ್ ಶೀಟ್ ಏನಿದೆ, ಕಂಪನೀಸ್ ಆ್ಯಕ್ಟ್ 2013 ಶೆಡ್ಯೂಲ್ 3 ಪ್ರಕಾರ ಯಾವ ರೀತಿ ನಾವು ಪ್ರಿಪೇರ್ ಮಾಡಬೇಕು, ಇದು ನಿಮಗೆ ಬಿ ಕಾಮಲ್ಲಿ ಕೂಡ ತುಂಬ ಇಂಪಾರ್ಟೆಂಟ್ ಟಾಪಿಕ್. ಸೊ ಇವತ್ತು ನಾನೊಂದು ಬಿ ಕಾಮಲ್ಲಿ ಒಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ನ ತಗೊಂಡಿದ್ದೀನಿ. ಫ್ರಮ್ ದ ಫಾಲೋವಿಂಗ್ ಟ್ರಯಲ್ ಬ್ಯಾಲೆನ್ಸ್ ಆಫ್ ರಾಮಮೂರ್ತಿ, ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಕಂಪನಿ ಆಸ್ ಆನ್ 31st 3 2021. ಒಂದಿಷ್ಟು ಡೆಬಿಟ್ ಐಟಮ್ಸ್ನ ಕೊಟ್ಟಿದ್ದಾರೆ, ಒಂದಿಷ್ಟು ಕ್ರೆಡಿಟ್ ಐಟಮ್ಸ್ನ ಕೊಟ್ಟಿದ್ದಾರೆ. ಇದನ್ನು ಯೂಸ್ ಮಾಡಿಕೊಂಡು ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಪೊಸಿಷನ್ ಸ್ಟೇಟ್ಮೆಂಟ್ ಅಂದ್ರೂ ಅಷ್ಟೇ, ಬ್ಯಾಲೆನ್ಸ್ ಶೀಟ್ ಅಂದ್ರೂ ಅಷ್ಟೇ. ಸೊ ನಾವೀಗ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಏನೇನು ಕೊಟ್ಟಿದ್ದಾರೆ, ಈ ಒಂದು ಡೆಬಿಟ್ ಐಟಮ್ಸ್ ಏನಿದೆ ಇದೆಲ್ಲದೂ ಕೂಡ ಅಸೆಟ್ಸು, ಈ ಕ್ರೆಡಿಟ್ ಐಟಮ್ಸ್ ಲಯಬಿಲಿಟೀಸ್ನ ಕೊಟ್ಟಿದ್ದಾರೆ. ಅಸೆಟ್ಸಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್, ಕ್ಯಾಶ್ ಅಟ್ ಬ್ಯಾಂಕ್ ಎಷ್ಟಿದೆ, 3 lakh rupees ಇದೆ. ನಾನ್ ಕರೆಂಟ್ ಅಸೆಟ್ 2 lakh rupees ಇದೆ. ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ 1 lakh rupees ಇದೆ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 8 lakh, ಫರ್ನಿಚರ್ 2 lakh, ಆಫೀಸ್ ಎಕ್ವಿಪ್ಮೆಂಟ್ 1 lakh, ಗುಡ್ ವಿಲ್ 2 lakh rupees, ಸ್ಟಾಕ್ ಎಷ್ಟಿದೆ 9 lakh rupees ಇದೆ. ಬಿಲ್ಸ್ ರಿಸಿವೇಬಲ್ 2 lakh rupees ಇದೆ. ಟೋಟಲ್ 30 lakh. ಸೊ ಲಯಬಿಲಿಟಿ ಏನೇನಿದೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ 10 lakh ಇದೆ. ರಿಸರ್ವ್ ಆ್ಯಂಡ್ ಸರ್ಪ್ಲಸ್ 1 lakh rupees ಇದೆ. ನಾನ್ ಕರೆಂಟ್ ಲಯಬಿಲಿಟಿ 8 lakh rupees, ಕರೆಂಟ್ ಲಯಬಿಲಿಟಿ 2 lakh rupees, ಸ್ಟಾಫ್ ಪ್ರಾವಿಡೆಂಟ್ ಫಂಡ್ ಅಂದರೆ ಎಂಪ್ಲಾಯೀಸ್ ಇದು PF ಇದೆ, 2 lakh rupees ಪೇ ಮಾಡಬೇಕು. ಡೆಪಾಸಿಟ್ ಫ್ರಮ್ ಪಬ್ಲಿಕ್ಕಿಂದ ಡೆಪಾಸಿಟ್ ಆಗಿರೋದು 2 lakh rupees. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 5 lakh rupees ಇದೆ. ಸೊ ಲಯಬಿಲಿಟೀಸ್ ಇದೆ, ಅಸೆಟ್ಸ್ ಇದೆ. ಇದನ್ನು ನಾವು ಆಸ್ ಪರ್ ಶೆಡ್ಯೂಲ್ 3 ಕಂಪನೀಸ್ ಆ್ಯಕ್ಟ್ 2013 ಪ್ರಕಾರ ಒಂದು ಯಾವುದು ಲಯಬಿಲಿಟಿಯಲ್ಲಿ ಕರೆಂಟ್ ಲಯಬಿಲಿಟಿ ಯಾವುದು, ನಾನ್ ಕರೆಂಟ್ ಲಯಬಿಲಿಟಿ ಯಾವುದು, ಹಾಗೆಯೇ ಶೇರ್ ಹೋಲ್ಡರ್ಸ್ ಫಂಡ್ ಯಾವುದು ಅಂತ ನಾವು ಸಪ್ರೇಟಾಗಿ ಮಾಡ್ತೀವಿ. ರಾಮಮೂರ್ತಿ ಲಿಮಿಟೆಡ್ ಸ್ಟೇಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಪೊಸಿಷನ್ ಶೆಡ್ಯೂಲ್ 3 ಕಂಪನೀಸ್ ಆ್ಯಕ್ಟ್ 2013 ಆಸ್ ಪರ್ ಶೆಡ್ಯೂಲ್ 3 ಕಂಪನೀಸ್ ಆ್ಯಕ್ಟ್ 2013. 3 ಕಾಲಮ್ಸ್ ಬರುತ್ತೆ, ಪರ್ಟಿಕ್ಯುಲರ್ಸ್, ನೋಟ್ ನಂಬರ್, ಅಮೌಂಟ್. ಸೊ ನಾವು ಫಸ್ಟು ಏನು ಮಾಡಬೇಕು, ನಮಗೆ ಫೈನಾನ್ಷಿಯಲ್ ಪೊಸಿಷನ್ ಸ್ಟೇಟ್ಮೆಂಟ್ ಬ್ಯಾಲೆನ್ಸ್ ಶೀಟ್ ಆದ್ರೂ ಅಷ್ಟೇ, ಹಾಗೆಯೇ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅದೆರಡನ್ನೂ ಕೂಡ ನಮಗೆ ಫಾರ್ಮೆಟ್ ನೆನಪಿರಬೇಕು. ಫಾರ್ಮೆಟ್ ನಮಗೆ ನೆನಪಿತ್ತು ಅಂದರೆ ಈಸಿಯಾಗಿ ನಾವು ಇದರಲ್ಲಿ ಮಾರ್ಕ್ಸನ್ನು ತೊಗೋಬೋದು. ಸೊ ಫಸ್ಟ್ ನಾನು ಫಾರ್ಮೆಟನ್ನು ಹಾಕಿದ್ದೀನಿ. ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಏನಿದೆ ಅದನ್ನು 3 ಪಾರ್ಟ್ಸ್ ಮಾಡ್ತೀವಿ ಮೇಯ್ನ್ಲಿ. 1 ಶೇರ್ ಹೋಲ್ಡರ್ಸ್ ಫಂಡ್, ನಾನ್ ಕರೆಂಟ್ ಲಯಬಿಲಿಟಿ ಆ್ಯಂಡ್ ಕರೆಂಟ್ ಲಯಬಿಲಿಟಿ. ಸೊ ನಾವು ಪ್ರಾಬ್ಲಮ್ ನೋಡಿಕೊಂಡು ಯಾವುದರಲ್ಲಿ ಯಾವುದು ಅಂತ ನಾವು ಇದ್ರ ಕೆಳಗಡೆ ಹಾಕಬೇಕಾಗತ್ತೆ. ಸೊ ಫಸ್ಟು ಶೇರ್ ಹೋಲ್ಡರ್ಸ್ ಫಂಡಲ್ಲಿ ಯಾವ್ಯಾವುದೆಲ್ಲ ಬರುತ್ತೆ, ಶೇರ್ ಕ್ಯಾಪಿಟಲ್, ರಿಸರ್ವ್ ಆ್ಯಂಡ್ ಸರ್ಪ್ಲಸ್, ಮನಿ ರಿಸೀವ್ಡ್ ಅಗೇನೆಸ್ಟ್ ಶೇರ್ ವಾರೆಂಟ್, ಇದು ಈ ಕ್ವಶನಲ್ಲಿ ಕೊಟ್ಟಿಲ್ಲ. ಶೇರ್ ಅಪ್ಲಿಕೇಶನ್ ಮನಿ ಪೆಂಡಿಂಗ್, ಇದು ಕೂಡ ಈ ಒಂದು ಕ್ವಶನಲ್ಲಿ ಕೊಟ್ಟಿಲ್ಲ. ಸೊ ನಿಮಗೆ ಫಾರ್ಮೆಟ್ ಕೂಡ ಗೊತ್ತಾಗಬೇಕು, ಹಾಗಾಗಿ ಹಾಕಿದ್ದೀನಿ. ಸೊ ನಿಮಗೆ ಶೇರ್ ಹೋಲ್ಡರ್ಸ್ ಫಂಡಲ್ಲಿ ಶೇರ್ ಕ್ಯಾಪಿಟಲ್ ಇದೆ ಆ್ಯಂಡ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಕೊಟ್ಟಿದ್ದಾರೆ. ಶೇರ್ ಕ್ಯಾಪಿಟಲ್ ಎಷ್ಟಿದೆ, ಸೊ ನಾವು ಇದಕ್ಕೆ ನೋಟ್ ಮಾಡ್ಕೋಬೇಕಾಗತ್ತೆ, ಯಾಕೆಂದರೆ ಡೈರೆಕ್ಟಾಗಿ ಕೊಟ್ಟಿಲ್ಲ. ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಓಕೆ, ನೋಟ್ ನಂಬರ್ 1, ಶೇರ್ ಕ್ಯಾಪಿಟಲ್, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕ್ವಶನಲ್ಲಿ ನೋಡಿ ನೀವು 10 lakh ಇದೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 5 lakh ಇದೆ. 10 lakh, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 5 lakh, ಟೋಟಲ್ 15 lakh rupees ನಿಮಗೆ ಶೇರ್ ಕ್ಯಾಪಿಟಲ್ ಆಯಿತು. ಸೊ ಅಮೌಂಟ್ ಕಾಲಮಲ್ಲಿ ಹಾಕಿ 15 lakh rupees. ನೆಕ್ಸ್ಟು ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಅಂದರೆ ಇದರಲ್ಲಿ ಜನರಲ್ ರಿಸರ್ವ್ ಆಗಿರ್ಬೋದು, ಇಲ್ಲ ರಿಸರ್ವ್ ಫಂಡ್, ಹಾಗೆ ಲಾಸ್ಟ್ ಇಯರ್ ಒಂದು ಪ್ರಾಫಿಟ್ ಏನಿರುತ್ತೆ ಅದನ್ನು ಇಲ್ಲಿ ಆ್ಯಡ್ ಮಾಡ್ತೀವಿ. ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಇಲ್ಲಿ ನಮಗೆ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಜನರಲ್ ರಿಸರ್ವ್ ಮತ್ತು ಪ್ರಾಫಿಟ್ ಅಂತ ಏನು ಸಪ್ರೇಟಾಗಿ ಕೊಟ್ಟಿಲ್ಲ. ಸೊ ತಗೊಳ್ತಾ ಇದ್ದೀವಿ 1 lakh rupees. ಆದರೂ ಕೂಡ ನಾವು ನೋಟ್ ನಂಬರ್ ಹಾಕಬೇಕು. ನೋಟ್ ನಂಬರ್ 2, ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಎಷ್ಟಿದೆ, ಡೈರೆಕ್ಟ್ 1 lakh rupees ಇದೆ. 1 lakh. ನೆಕ್ಸ್ಟು ಯಾವುದೇ ಒಂದು ಮನಿ ರಿಸೀವ್ಡ್ ಎಗೇನೆಸ್ಟ್ ಶೇರ್ ವಾರೆಂಟ್ ಇಲ್ಲ. ಶೇರ್ ಅಪ್ಲಿಕೇಶನ್ ಮನಿ ಪೆಂಡಿಂಗ್, ಈ ಅಮೌಂಟು ಕೂಡ ನಮಗೆ ಕ್ವಶನಲ್ಲಿ ಕೊಟ್ಟಿಲ್ಲ. ನೆಕ್ಸ್ಟ್ ನಾನ್ ಕರೆಂಟ್ ಲಯಬಿಲಿಟಿ. ನಮಗೆ ಮೇನ್ಲಿ ಈ 3 ನೆನ್ಪಿಡ್ಕೋಬೇಕು, ಶೇರ್ ಹೋಲ್ಡರ್ಸ್ ಫಂಡು, ಅದರಲ್ಲಿ ಶೇರ್ ಕ್ಯಾಪಿಟಲ್, ರಿಸರ್ವ್ ಆ್ಯಂಡ್ ನಾನ್ ಕರೆಂಟ್ ಲಯಬಿಲಿಟಿ. ಇದರಲ್ಲಿ ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಆ್ಯಂಡ್ ಲಾಂಗ್ ಟರ್ಮ್ ಪ್ರಾವಿಷನ್, ಹಾಗೆ ಲಾಂಗ್ ಟರ್ಮ್ ಲೋನ್ ಆ್ಯಂಡ್ ಅಡ್ವಾನ್ಸಸ್, ನಿಮಗಿದು ನೆನಪಿರಬೇಕು. ಸೊ ಲಾಂಗ್ ಟರ್ಮ್ ಬಾರೋವಿಂಗ್ ನೋಟ್ ನಂಬರ್ 3, ನೋಟ್ ಪ್ರಿಪೇರ್ ಮಾಡೋಣ. ನೋಟ್ ನಂಬರ್ 3 ಲಾಂಗ್ ಟರ್ಮ್ ಬಾರೋವಿಂಗ್ಸ್.
ಡೆಪಾಸಿಟ್ ಫ್ರಮ್ ಪಬ್ಲಿಕ್ 2 ಲ್ಯಾಕ್ ರುಪೀಸ್ ಇದೆ. ಹಾಗೆ ನಾನ್ ಕರೆಂಟ್ ಲಯಬಿಲಿಟಿ 8 ಲ್ಯಾಕ್ ರುಪೀಸ್ ಕೊಟ್ಟಿದ್ದಾರೆ. ಟೋಟಲ್ 10 ಲ್ಯಾಕ್ ರುಪೀಸ್. ಸೊ ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಎಷ್ಟಾಯಿತು? 10 ಲ್ಯಾಕ್ ರುಪೀಸ್. ನೆಕ್ಸ್ಟ್ ಒನ್ ಲಾಂಗ್ ಟರ್ಮ್ ಪ್ರಾವಿಷನ್. ಈ ಒಂದು ಕ್ವಶನಲ್ಲಿ ಕೊಟ್ಟಿಲ್ಲ. ನೆಕ್ಸ್ಟ್ ನಾನ್ ಕರೆಂಟ್ ಲಯಬಿಲಿಟೀಸ್ ಮುಗೀತು. ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಲಯಬಿಲಿಟೀಸ್ ಯಾವುದಿದೆ? ಶಾರ್ಟ್ ಟರ್ಮ್ ಬಾರೋವಿಂಗ್ಸ್, ಬಿಲ್ಸ್ ಪೇಯಬಲ್, ಅದರ್ ಕರೆಂಟ್ ಲಯಬಿಲಿಟೀಸ್, ಶಾರ್ಟ್ ಟರ್ಮ್ ಪ್ರಾವಿಷನ್ಸ್. ಇದಿಷ್ಟು ಕೂಡ ನಮಗೆ ಫಾರ್ಮೇಟಲ್ಲಿರೋದು. ಸೊ ಈ ಕ್ವಶನಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡೋಣ. ನೆಕ್ಸ್ಟು ಶಾರ್ಟ್ ಟರ್ಮ್ ಬಾರೋವಿಂಗ್ಸ್ ಯಾವುದೇ ಒಂದು ಈ ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ, ನಿಲ್. ಬಿಲ್ಸ್ ಪೇಯಬಲ್ ಕೊಟ್ಟಿಲ್ಲ, ಬಿಲ್ಸ್ ರಿಸಿವೇಬಲ್ ಕೊಟ್ಟಿದ್ದಾರೆ. ಸೊ ಅದು ಅಸೆಟ್ಸಲ್ಲಿ ಬರುತ್ತೆ, ಇಲ್ಲ. ನೆಕ್ಸ್ಟು ಅದರ್ ಕರೆಂಟ್ ಲಯಬಿಲಿಟೀಸ್. ಸೊ ಇದಕ್ಕೆ ನೋಟ್ ಬರೆಯೋಣ. ನೋಟ್ ನಂಬರ್ 5, ಅದರ್ ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಲಯಬಿಲಿಟಿ ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ 2 ಲ್ಯಾಕ್ ರುಪೀಸ್. ಹಾಗೆ ಸ್ಟಾಫ್ ಪ್ರಾವಿಡೆಂಟ್ ಫಂಡ್, ನಾವು ಸ್ಟಾಫಿಗೆ PF ಕೊಡಬೇಕಾಗಿರೋದು 2 ಲ್ಯಾಕ್ ರುಪೀಸ್ ಇದೆ. ಸೊ ಕರೆಂಟ್ ಲಯಬಿಲಿಟಿ 2 ಲ್ಯಾಕ್, ಸ್ಟಾಫ್ PF 2 ಲ್ಯಾಕ್ ರುಪೀಸ್, ಟೋಟಲ್ 4 ಲ್ಯಾಕ್ ಅದರ್ ಕರೆಂಟ್ ಲಯಬಿಲಿಟಿಯಲ್ಲಿ ತಗೋಬೇಕು. ಇದಿಷ್ಟೇ. ಮತ್ತು ಶಾರ್ಟ್ ಟರ್ಮ್ ಪ್ರಾವಿಷನ್ ಕೂಡ ಯಾವುದೂ ಇಲ್ಲ. ನೋಡ್ಬೋದು ಎಲ್ಲದೂ ಕೂಡ ನಾವು ಆಲ್ರೆಡಿ ತೊಗೊಂಡಿದ್ದೀವಿ. ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎರಡನ್ನು ನಾವು ಶೇರ್ ಹೋಲ್ಡರ್ಸ್ ಫಂಡಲ್ಲಿ ಶೇರ್ ಕ್ಯಾಪಿಟಲಲ್ಲಿ ತೊಗೊಂಡಿದ್ದೀವಿ. ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಶೇರ್ ಹೋಲ್ಡರ್ಸ್ ಫಂಡಲ್ಲೇ ತೊಗೊಂಡಿದ್ದೀವಿ. ನಾನ್ ಕರೆಂಟ್ ಲಯಬಿಲಿಟಿ ಏನಿದೆ, ನಾನ್ ಕರೆಂಟ್ ಲಯಬಿಲಿಟಿಯಲ್ಲಿ ಲಾಂಗ್ ಟರ್ಮ್ ಬಾರೋವಿಂಗ್ಸಲ್ಲಿ ಬಂದಿದೆ. ಇದು ಕರೆಂಟ್ ಲಯಬಿಲಿಟಿಯಲ್ಲಿ ಅದರ್ಸ್ ಕರೆಂಟ್ ಲಯಬಿಲಿಟಿಯಲ್ಲಿ ಇದು ಮತ್ತು PFನ ಟೋಟಲ್ ಮಾಡಿದ್ದೀವಿ. ಡೆಪಾಸಿಟ್ ಫ್ರಮ್ ಪಬ್ಲಿಕ್ ಇದು ಕೂಡ ಲಾಂಗ್ ಟರ್ಮ್ ಬಾರೋವಿಂಗಲ್ಲಿ ಡೆಪಾಸಿಟ್ ಫ್ರಮ್ ಪಬ್ಲಿಕ್ ಹಾಗೆ ನಾನ್ ಕರೆಂಟ್ ಲಯಬಿಲಿಟೀಸ್ನ ಟೋಟಲ್ ಮಾಡಿ 10 ಲ್ಯಾಕ್ ರುಪೀಸ್ ತಗೊಂಡಿದ್ದೀವಿ. ಇದಿಷ್ಟೇ. ಲಯಬಿಲಿಟೀಸ್ ಕಂಪ್ಲೀಟ್ ಆಯಿತು. ಟೋಟಲ್ ಮಾಡೋಣ 30 ಲ್ಯಾಕ್. ಅಸೆಟ್ಸಲ್ಲಿ ನಾವು ಮೇನ್ಲಿ 2 ಟೈಪ್ಸ್ ಮಾಡ್ತೀವಿ, ನಾನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಅಸೆಟ್ಸ್. ನಾನ್ ಕರೆಂಟ್ ಅಸೆಟ್ಸಲ್ಲಿ ಫಿಕ್ಸ್ಡ್ ಅಸೆಟ್ ಆ್ಯಂಡ್ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತೀವಿ. ಸೊ ಫಸ್ಟು ನಾನ್ ಕರೆಂಟ್ ಅಸೆಟ್. ಫಿಕ್ಸ್ಡ್ ಅಸೆಟ್. ಫಿಕ್ಸ್ಡ್ ಅಸೆಟ್ಟಲ್ಲಿ ಯಾವ್ಯಾವುದೆಲ್ಲ ಬರುತ್ತೆ? ನಾವು ಫಿಕ್ಸ್ಡ್ ಅಸೆಟ್ಟಲ್ಲಿ ಟ್ಯಾಂಜಿಬಲ್ ಆ್ಯಂಡ್ ಇಂಟ್ಯಾಂಜಿಬಲ್ ಅಂತ ನೋಡ್ತೀವಿ. ಸೊ ಟ್ಯಾಂಜಿಬಲ್ ಅಸೆಟ್ಟಲ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಫರ್ನಿಚರ್, ಸೊ ಈ ರೀತಿ ಬರುತ್ತೆ. ಆಫೀಸ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಕಂಪ್ಯೂಟರ್ಸ್, ವೆಹಿಕಲ್ಸ್. ಹಾಗೆ ಇಂಟ್ಯಾಂಜಿಬಲ್ ಅಸೆಟ್ಟಲ್ಲಿ ಗುಡ್ ವಿಲ್ ಬರುತ್ತೆ. ಸೊ ನಾವೀಗ ಫಿಕ್ಸ್ಡ್ ಅಸೆಟ್ಸ್ನ ಟೋಟಲ್ ಮಾಡ್ಕೊಳ್ಳೋಣ. ನೋಟ್ ನಂಬರ್ 7. ಫಿಕ್ಸ್ಡ್ ಅಸೆಟ್ ಏನೇನೆಲ್ಲ ಕೊಟ್ಟಿದ್ದಾರೆ? ನಾನ್ ಕರೆಂಟ್ ಅಸೆಟ್ 2 ಲ್ಯಾಕ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 8 ಲ್ಯಾಕ್, ಫರ್ನಿಚರ್ 2 ಲ್ಯಾಕ್, ಆಫೀಸ್ ಎಕ್ವಿಪ್ಮೆಂಟ್ 1 ಲ್ಯಾಕ್, ಗುಡ್ ವಿಲ್ ಇದೊಂದು ಇಂಟ್ಯಾಂಜಿಬಲ್ ಅಸೆಟ್ 2 ಲ್ಯಾಕ್ ರುಪೀಸ್. ಟೋಟಲ್ 15 ಲ್ಯಾಕ್ ಅಮೌಂಟ್ ಕಾಲಮಲ್ಲಿ ಹಾಕಿದ್ದೀವಿ. ನೆಕ್ಸ್ಟು ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್. ಕ್ವಶನಲ್ಲೇ ಡೈರೆಕ್ಟಾಗಿ ಕೊಟ್ಟಿದ್ದಾರೆ 1 ಲ್ಯಾಕ್ ರುಪೀಸ್ ಇದೆ. 1 ಲ್ಯಾಕ್ ರುಪೀಸ್, ಇದಕ್ಕೆ ಯಾವುದೇ ಒಂದು ನೋಟ್ ಇಲ್ಲ. ನೆಕ್ಸ್ಟ್ ಕರೆಂಟ್ ಅಸೆಟ್ಸ್. ಈಗ ನಾನ್ ಕರೆಂಟ್ ಅಸೆಟ್ಸ್ ಮುಗೀತು. ಕರೆಂಟ್ ಅಸೆಟ್ ಇನ್ವೆಂಟರೀಸ್. ಇನ್ವೆಂಟರೀಸ್ ಅಂದರೆ ಸ್ಟಾಕ್ ಅಂತ. ಓಕೆ, ಸೊ ಇನ್ವೆಂಟರೀಸ್ಗೆ ನೋಟ್ ನಂಬರ್ 8 ಅಂತ ಹಾಕಿ, ಯಾವುದೇ ಒಂದು ನೋಟ್ ಇಲ್ಲ. ಆದರೆ ಇನ್ವೆಂಟರಿ ಸ್ಟಾಕ್ ಏನಿದೆ, ಓಪನಿಂಗ್ ಹಾಗೆ ಕ್ಲೋಸಿಂಗ್ ಈ ರೀತಿ ಬಂದಾಗ ನಾವು ನೋಟನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ಆದರೂ ಕೂಡ ನಿಮಗೆ ನೋಟ್ ನಂಬರ್ 8 ಅಂತ ಹಾಕಿ, ಇನ್ವೆಂಟರೀಸ್ ಅಂತ ಹಾಕಿ 9 ಲ್ಯಾಕ್ ರುಪೀಸ್ ಕೊಟ್ಟಿದ್ದಾರೆ. ಡೈರೆಕ್ಟ್ ಅಮೌಂಟ್ ಹಾಕಿ. ನೋಟಿಗೂ ಕೂಡ ಮಾರ್ಕ್ಸ್ ಇರೋದ್ರಿಂದ ನೀವು ನೋಟನ್ನು ಬರೀಬೇಕಾಗುತ್ತೆ. ನೆಕ್ಸ್ಟು ಟ್ರೇಡ್ ರಿಸಿವೇಬಲ್ ಆರ್ ಬಿಲ್ಸ್ ರಿಸಿವೇಬಲ್. ನೋಟ್ ನಂಬರ್ 9 ಇದು ಕೂಡ ಡೈರೆಕ್ಟ್ ಅಮೌಂಟ್ ಕೊಟ್ಟಿದ್ದಾರೆ. 2 ಲ್ಯಾಕ್ ರುಪೀಸ್ ಇದೆ. ಸೊ ನೋಟ್ ನಂಬರ್ 9 ಬಿಲ್ಸ್ ರಿಸಿವೇಬಲ್ 2 ಲ್ಯಾಕ್. ನೆಕ್ಸ್ಟು ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಿವ್ಯಾಲೆಂಟ್. ಕ್ಯಾಶ್ ಅಟ್ ಬ್ಯಾಂಕ್ ಕೊಟ್ಟಿದ್ದಾರೆ ನಿಮಗೆ ಕ್ವಶನಲ್ಲಿ 3 ಲ್ಯಾಕ್ ರುಪೀಸ್ ಇದೆ. ನೋಟ್ ನಂಬರ್ 10 ಕ್ಯಾಶ್ ಅಟ್ ಬ್ಯಾಂಕ್ 3 ಲ್ಯಾಕ್ ರುಪೀಸ್. 3 ಲ್ಯಾಕ್ ರುಪೀಸ್. ಅದರ್ ಕರೆಂಟ್ ಅಸೆಟ್ ಯಾವುದು ಕೂಡ ಇಲ್ಲ. ಹಾಗೆ ನಿಲ್ಗೆ ಡ್ಯಾಶ್ ಬಿಡ್ತಾ ಇದ್ದೀನಿ. ಟೋಟಲ್ 30 ಲ್ಯಾಕ್ ರುಪೀಸ್. ಅಸೆಟ್ಸು ಲಯಬಿಲಿಟಿಗೆ ಈಕ್ವಲ್ ಆಗಿದೆ. ನಿಮಗೆ ನೋಟನ್ನು ಕೂಡ ಯಾವುದನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ನೋಟಿಗೂ ಕೂಡ ಮಾರ್ಕ್ಸ್ ಇದೆ, ಹಾಗಾಗಿ ನೋಟನ್ನು ಕೂಡ ನೀವು ನೀಟಾಗಿ ಬರೀಬೇಕಾಗುತ್ತೆ. ಇದಿಷ್ಟು ಸ್ಟೇಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಪೊಸಿಷನ್ ಶೆಡ್ಯೂಲ್ 3 ಪ್ರಕಾರ ನೀವು ಒಂದು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಿರೋದು. ಥ್ಯಾಂಕ್ ಯು.